ಹನೂರಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 10 ಮೀಟರ್ ಅಂತರದಲ್ಲೇ ಫೈರಿಂಗ್ ನಡೆದಿತ್ತು. ಹೌದು, ಎನ್ಕೌಂಟರ್ ನಡೆದ ಸ್ಥಳದಿಂದ ನಿಮ್ಮ ಜೀ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಕರಡಿ ಕಲ್ಲುಗುಡ್ಡದಲ್ಲಿ ನಡೆದಿತ್ತು ಮೂವರ ಶೂಟೌಟ್. ಏನು ಈಗ ನೀವು ತೆರೆ ಮೇಲೆ ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಎನ್ಕೌಂಟರ್ ಆಗಿತ್ತು. 5ರಿಂದ 10 ಮೀಟರ್ ದೂರದಲ್ಲೇ ಫೈರಿಂಗ್ ನಡೆದಿತ್ತು. ಕೌಂಟರ್ ಫೈರ್ ಮಾಡಿದ್ರು ಅರಣ್ಯ ಸಿಬ್ಬಂದಿ. ಜೀ ಕನ್ನಡ ನ್ಯೂಸ್ನಿಂದ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವೇನು ತೆರೆ ಮೇಲೆ ನೋಡ್ತಾ ಇದ್ದೀರಾ, ಇದೇ ಸ್ಥಳದಲ್ಲಿ ಆ ಮೂವರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವನ್ಯಜೀವಿ ಧಾಮ ಇದು. ಮೊದಲ ಬಾರಿಗೆ ಜೀ ಕನ್ನಡ ನ್ಯೂಸ್ನಲ್ಲಿ ಆ ಎನ್ಕೌಂಟರ್ ನಡೆದಂತಹ ಸ್ಥಳವನ್ನ ರಿವೀಲ್ ಮಾಡಲಾಗಿದೆ. ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ನಿಮಗಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ನಲ್ಲಿ ಮಾತ್ರ. ಕೇವಲ 5ರಿಂದ 10 ಮೀಟರ್ ದೂರದಲ್ಲೇ ಫೈರಿಂಗ್ ಆಗಿತ್ತು ಎನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಕೌಂಟರ್ ಫೈರ್ ಮಾಡಿರ್ತಾರೆ ಅರಣ್ಯ ಸಿಬ್ಬಂದಿ. ಅಂದರೆ ಅವರು ಹೇಳಿರುವಂಥ ಮಾಹಿತಿಯ ಪ್ರಕಾರ ಆತ್ಮರಕ್ಷಣೆಗಾಗಿ ನಾವು ಫೈರಿಂಗ್ ಮಾಡಿದ್ವಿ, ಆ ಕಡೆಯಿಂದಲೂ ಕೂಡ ನಮ್ಮ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ನಡೆದಿತ್ತು, ಹೀಗಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗಿ ನಾವು ಫೈರ್ ಮಾಡಿದ್ವಿ ಅಂತ. ಹೀಗಾಗಿ ಆ 5-10 ಮೀಟರ್ ಏನು ದೂರದಲ್ಲಲ್ಲ, ಅಲ್ಲಲ್ಲೇ 5ರಿಂದ 10 ಮೀಟರ್ ನಡುವೆ ಆಗಿರುವಂಥ ಫೈರಿಂಗ್ ಇದು. ಕೌಂಟರ್ ಫೈರ್ ಮಾಡಿರ್ತಾರೆ ಅರಣ್ಯ ಸಿಬ್ಬಂದಿ. ಆ ಸ್ಥಳ ಏನು ನೀವು ನೋಡ್ತಾ ಇದ್ದೀರಾ ಎಲ್ಲವನ್ನೂ ಕೂಡ ಸೀಲ್ ಮಾಡಲಾಗಿದೆ ಸದ್ಯಕ್ಕೆ, ಏಕೆಂದರೆ ಆ ಪ್ರಕರಣದ ತನಿಖೆ ನಡೀತಾ ಇದೆ. ಹೀಗಾಗಿ ಅಲ್ಲಿಂದ ನಿಮ್ಮ ಜೀ ಕನ್ನಡ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಶೂಟೌಟ್ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುರೇಂದ್ರ ಎಕ್ಸ್ಕ್ಲೂಸಿವ್ ಆಗಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡೋಣ ಬನ್ನಿ. ಇಡೀ ರಾಜ್ಯ ಅಷ್ಟೇ ಅಲ್ಲದೆ ಇಡೀ ರಾಷ್ಟ್ರಾದ್ಯಂತ ಸದ್ದು ಮಾಡಿದಂಥ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಒಂದು ಶೂಟೌಟ್ ಪ್ರಕರಣ ಏನಿದೆ, ಅದರ ಒಂದು ಗ್ರೌಂಡ್ ರಿಪೋರ್ಟ್ಗೆ ಜೀ ಕನ್ನಡ ನ್ಯೂಸ್ ಇಳಿದಿದೆ. ಇದೇ ಮೊದಲ ಬಾರಿಗೆ ಇಡೀ ದೇಶದ ಮುಂದೆ ಆ ಶೂಟೌಟ್ ನಡೆದ ಸ್ಥಳ ಎಲ್ಲಿದೆ, ಹೇಗಿದೆ ಮತ್ತು ಆ ಶೂಟೌಟ್ ನಡೆದಂಥ ವೇಳೆ ಏನೇನಾಯಿತು ಎಂಬ ಒಂದು ಸಂಪೂರ್ಣವಾದಂಥ ವಿವರವನ್ನು ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ನೋಡೋಣ. ನಾನಿವಾಗ ಸದ್ಯ ಹನೂರು ತಾಲೂಕಿನ ಶಾಗ್ಯಬಿಟ್ನ ಕರಡಿಕಲ್ಲು ಗುಡ್ಡ ಎಂಬ ಒಂದು ಸ್ಥಳದಲ್ಲಿ ನಿಂತಿದ್ದೇನೆ. ನೀವು ನನ್ನ ಹಿಂದೆ ಗಮನಿಸ್ಬೋದು. ಈ ಗುಡ್ಡ ಹೇಗಿದೆ ಅಂತಂದರೆ ಇಡೀ ಒಂದು 20 ಎಕರೆ ಒಂದು ಅರಣ್ಯ ಪ್ರದೇಶವನ್ನು ಈ ಗುಡ್ಡದ ಮೇಲೆ ನಿಂತ್ಕೊಂಡು ಸಲೀಸಾಗಿ ನೋಡ್ಬೋದಾಗಿದೆ. ಇದೇ ಒಂದು ಗುಡ್ಡದ ಮೇಲೆ ಆ 4 ಬೇಟೆಗಾರರು ಇದ್ದಾರೆ. ಆ 4 ಬೇಟೆಗಾರರು ಇದೇ ಗುಡ್ಡದ ಮೇಲೆ ಇದ್ದಿದ್ದ ಮಾಹಿತಿಯನ್ನು ಅರಿಯದೆ ಬಂದಂಥ ಅರಣ್ಯಾಧಿಕಾರಿಗಳು ಅವರನ್ನು ಏಕಾಏಕಿ ತಮ್ಮ ಒಂದು ಪ್ರಾಣ ರಕ್ಷಣೆಗಾಗಿ ಒಂದು ಫೈರಿಂಗ್ ಮಾಡಿದಂಥ ವೇಳೆ 3 ಅಸುನಗಿದ್ದಾರೆ. ಅದರಲ್ಲಿ ಘಟನೆಯಲ್ಲಿ ಮಹಿಮಾದಾಸ್ ಎಂಬಾತ ಏನಿದ್ದಾನೆ, ಆತ ಸದ್ಯ ಕಾಲ್ಕಿತ್ತು ಪರಾರಿಯಾಗಿ ಈಗ ಆತ ಪೊಲೀಸ್ ತನಿಖೆಯಲ್ಲಿ ಆತ ಒಂದು ಸಾಕ್ಷಿದಾರನಾಗಿ ಪರಿಗಣಿಸಲಾಗಿದೆ. ಆದರೆ ಅರಣ್ಯ ಇಲಾಖೆ ಅದರಲ್ಲಿ ಒಬ್ಬ ಆರೋಪಿಯಾಗಿ ಉಳಿದಿದ್ದಾನೆ. ಇನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ಏನು ಕರಡಿಕಲ್ಲು ಗುಡ್ಡ ಇದೆ, ಇದನ್ನು ನೀವು ನೋಡ್ಬೋದು. ಈ ಕರಡಿಕಲ್ಲು ಗುಡ್ಡದಲ್ಲಿ ಸುತ್ತ ಒಂದು ಎತ್ತರವಾದಂಥ ಪ್ರದೇಶ ಇಲ್ಲೆಲ್ಲ ಇದಿದೆ. ಮತ್ತು ಇಲ್ಲಿ ಏನು ಕಪ್ಪು ಕರಗಳಿದೆ, ಇಲ್ಲೆಲ್ಲ ಅವತ್ತು ಏನು 3 ಕೊನೆ ಉಸಿರನ್ನು ಚೆಲ್ಲಿದ್ರು, ಪೋಮಿಯರ್ಪಳ್ಳ್ಯದ ಕುಮಾರ್, ಆಂತೋನಿ ಸ್ವಾಮಿ ಮತ್ತು ಪೀಟರ್, ಈ 3ರ ಒಂದು ಶವ ಬಿದ್ದಿದ್ದು ಇದೇ ಒಂದು ಸ್ಥಳದಲ್ಲಿ. ಜೊತೆಗೆ ಇಲ್ಲೇ ಇರುವಂತಹ ಹಲವಾರು ರಕ್ತದ ಮಾದರಿಗಳು, ಅರಣ್ಯ ಇಲಾಖೆ ಹಾರಿಸಿದಂಥ ಗುಂಡಿನ ಕಾಟ್ರೇಜ್ಗಳಾಗಿರ್ಬೋದು, ಮತ್ತು ಇನ್ನಿತರ ಅವರು ಚೆಲ್ಲಾಪಿಲ್ಲಿಯಾಗಿ ಬಿದ್ದಂಥ ವಸ್ತುಗಳು, ಮತ್ತು ಅವರು ಗುಂಡು ಹೊಡೆದು ಕೊಂದಿದ್ದಂಥ ಒಂದು ವನ್ಯಜೀವಿ ಮಾಂಸದ ಚೀಲ, ಈ ಎಲ್ಲವನ್ನು ಕೂಡ ಅರಣ್ಯ ಇಲಾಖೆ ವಶಪಡಿಸಿಕೊಂಡ ಸ್ಥಳ ಇದೇ ಆಗಿದೆ. ಇನ್ನು ನಾವು ನೋಡ್ತಾ ಇದ್ದೀವಲ್ಲ ನೋಡಿ, ಆ ಬಂಡೆ, ಈ ಬಂಡೆ ಮೇಲೇ ತಾವು 4 ಕೂಡ ಮಲಗಿದ್ವು. ಏಕಾಏಕಿ ತಮ್ಮ ಮೇಲೆ ಗುಂಡು ಹಾರಿಸಿದ್ರು ಅಂತ ಏನು ಮಹಿಮಾದಾಸ್ ಹೇಳಿಕೆ ಕೊಟ್ಟಿದ್ದ ಆ ಬಂಡೆ ಕೂಡ ಇಲ್ಲೇ ಇದೆ. ಇನ್ನು ಅರಣ್ಯ ಇಲಾಖೆ ಹೇಳುವ ಮಾಹಿತಿ ಪ್ರಕಾರ
ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗೆ ಒಂದು ಮಾಹಿತಿಯನ್ನು ಬರುತ್ತೆ. ಇದು ಏನಂತಂದರೆ 4 ಬೇಟೆಗಾರರು ತಮ್ಮ ಕಾವೇರಿ ಕಾಡಿಗೆ ನುಗ್ಗಿದ್ದಾರೆ. ಆ ಕಾವೇರಿ ಕಾಡಿಗೆ ನುಗ್ಗಿ ಒಂದು ವನ್ಯಜೀವಿಯನ್ನು ಬೇಟೆ ಆಡಲು ಹೊಂಚಾಗ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರುತ್ತೆ. ಆ ಮಾಹಿತಿಯ ಒಂದು ವಾಸನೆ ಹಿಡಿದಂಥ 12 ಸಿಬ್ಬಂದಿಗಳ 2 ತಂಡ ಇವರ ಒಂದು ತಲಾಶ್ಗೆ ಇಳಿಯುತ್ತೆ. ಈ ಒಂದು ಕರಡಿಕಲ್ಲು ಗುಡ್ಡದ ಮೇಲೆ ನಿಂತ್ಕೊಂಡ್ರೆ ಆ ಬೇಟೆಗಾರರ ಚಲನವಲನ ಪತ್ತೆ ಹಚ್ಚಬಹುದು ಅಂತ ಅಚಾನಕ್ಕಾಗಿ ಬಂದಂಥ ವೇಳೆ ಆ ಬೇಟೆಗಾರರು ಇಲ್ಲೇ ತಂಗಿದ್ದು ಕೂಡ ಅವರಿಗೆ ಆ ಕ್ಷಣವೇ ಗೊತ್ತಾಗುತ್ತೆ. ಇನ್ನು ಆ ಒಂದು ದುತ್ತನೆ ಎದುರಾದಂಥ ಒಂದು ಘಟನೆಯಲ್ಲಿ ಅವರು ಕೂಡ ಒಂದು ದಾಳಿಯನ್ನು ಮಾಡ್ತಾರೆ. ಜೊತೆಗೆ ಇವರು ತಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳಲು ಇವರು ಕೂಡ ಒಂದು ಪ್ರತಿದಾಳಿಯನ್ನು ನಡೆಸ್ತಾರೆ. ಆ ಪ್ರತಿದಾಳಿಯಲ್ಲಿ 3 ಮೃತಪಟ್ಟರೆ ಓರ್ವ ಅಸುನಗ್ತಾನೆ. ಆತ ಮಹಿಮಾದಾಸ್ ಅಂತ, ಮರಿಯಮಂಗಲ ಗ್ರಾಮದ ಮಹಿಮಾದಾಸ್ ಅಂತ. ಆತನನ್ನು ಸದ್ಯ ಪೊಲೀಸ್ ತನಿಖೆಯಲ್ಲಿ ಒಂದು ಸಾಕ್ಷಿಯಾಗಿ ಪರಿಗಣಿಸಲಾಗ್ತಾ ಇದೆ. ಇನ್ನು ಉಳಿದಂತೆ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಒಂದು ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಕೂಡ ತನಿಖಾ ತಂಡವನ್ನು ಕೂಡ ನೇಮಕ ಮಾಡಿದೆ. ಇನ್ನೇನು ಕೆಲವೇ ತಾಸುಗಳಲ್ಲಿ ಆ ವರದಿಯೂ ಕೂಡ ಒಂದು ಬೆಳಕಿಗೆ ಬರುತ್ತೆ. ಜೊತೆಗೆ ಈ ಏನು ಬೇಟೆಗಾರರ ಒಂದು ಏನು 3 ಹತರಾಗಿದ್ದಾರೆ ಅವರ ಒಂದು ನಿಜಾಂಶವೂ ಕೂಡ ಬಯಲಾಗುತ್ತೆ. ಅರಣ್ಯ ಇಲಾಖೆ ಒಂದು ಮೂಲ ಮಾಹಿತಿಯಿಂದ ಪ್ರಕಾರ ಏನಂತಂದರೆ, ಅವರು ತಮ್ಮ ವನ್ಯಜೀವಿ ಬೇಟೆಯಾಡೋಕ್ಕೆ ಬಂದಿದ್ದರು, ನಾಡ ಬಂದೂಕನ್ನು ಬಳಸಿದ್ರು, ಜೊತೆಗೆ ತಮ್ಮ ಮೇಲೂ ಕೂಡ ಫೈರ್ ಮಾಡಿದ್ರು. ತಾವು ಆತ್ಮರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಅಷ್ಟೇ ತಾವು ಅವರ ಮೇಲೆ ಗುಂಡು ಹಾರಿಸಿದ್ದೇವೆ ಅಂತ ಒಂದು ಸಮರ್ಥನೆ, ಪ್ರಬಲವಾದ ಸಾಕ್ಷ್ಯಗಳನ್ನು ಕೂಡ ಕೊಟ್ಟಿದೆ. ಜೀ ಕನ್ನಡ ನ್ಯೂಸ್ ಈ ಗ್ರೌಂಡ್ ರಿಪೋರ್ಟನ್ನು ಇಡೀ ದೇಶದ ಜನತೆ ಮುಂದೆ ಇಟ್ಟಿದೆ. ಸುರೇಂದ್ರ, ಜೀ ಕನ್ನಡ ನ್ಯೂಸ್, ಚಾಮರಾಜನಗರ.